ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಬಹಳ ಸುಂದರವಾದ ಈ ಪರಿಸರದಲ್ಲಿ ಭವ್ಯವಾದ ಮಠದ ನಿರ್ಮಾಣವಾಗಿ ಗುರುಗಳಲ್ಲಿ ಹಾಗೂ ಮಹಾಗುರುಗಳಾದ ರಘುತ್ತಮ ತೀರ್ಥ ಶ್ರೀಪಾದಂಗಳವರಲ್ಲಿ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಹಯಗ್ರೀವರೂಪಿಯಾದಂತಹ ಭಗವಂತನ ಪ್ರತಿಷ್ಠಾಪನೆ, ಜೊತೆಗೆ ಭಕ್ತರಾದ ಭಗವಂತನ ಸರ್ವೋತ್ತಮತ್ವವನ್ನು ತೀರ್ಥ ಶ್ರೀಪಾದಂಗಳವರ ಹಾಗೂ ನಮ್ಮ ಗುರುಗಳ ಮೃತ್ತಿಕಾ ವೃಂದಾವನದ ಒಂದು ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಇಲ್ಲಿ ನಡೀತಾ ಇದ್ದದ್ದು ಸೌಭಾಗ್ಯ. ಕೊಯಮತ್ತೂರು ಜನ, ಈ ಪ್ರೆಸ್ ಕಾಲನಿ ಸುತ್ತಮುತ್ತಲು ಇರುವಂತಹ ಎಲ್ಲ ಜನರು, ಎಲ್ಲರ ಒಂದು ಬಹಳ ದೊಡ್ಡದಾದಂತಹ ಸೌಭಾಗ್ಯ. ಹಯಗ್ರೀವ ದೇವರು ಜ್ಞಾನವನ್ನು ಕೊಡುವಂತಹ ದೇವರು. ಭಗವಂತನ ಎಲ್ಲ ಅವತಾರಗಳು ಅತ್ಯಂತ ಅಭಿನ್ನವಾದದ್ದು. ಪರಮಾತ್ಮನ ಯಾವ ಅವತಾರಗಳಲ್ಲಿಯೂ ಭೇದ ಇಲ್ಲ. ರಾಮ, ಕೃಷ್ಣ, ನರಸಿಂಹ, ಹಯಗ್ರೀವ, ವೇದವ್ಯಾಸ ಎಲ್ಲ ರೂಪಗಳು ಅತ್ಯಂತ ಅಭಿನ್ನವಾದದ್ದು, ಒಂದೇ. ಆದರೂ ಭಗವಂತ ಒಂದೊಂದು ಅವತಾರಗಳಲ್ಲಿ ಒಂದೊಂದು ಕಾರ್ಯಗಳನ್ನು ವಿಶೇಷವಾಗಿ ಮಾಡ್ತಾನೆ ತನ್ನ ಸಂಕಲ್ಪದಿಂದ. ರಾಮಾವತಾರ, ಕೃಷ್ಣಾವತಾರ, ಈ ಎಲ್ಲ ಅವತಾರಗಳಲ್ಲಿ ಬಲ ಕಾರ್ಯವನ್ನು ಮಾಡ್ತಾನೆ. ಶತ್ರುಗಳ ಸಂಹಾರ ಮಾಡುವಂತಹ ಬಲ ಕಾರ್ಯವನ್ನು ವಿಶೇಷವಾಗಿ ಮಾಡಿದ್ದಾನೆ. ಜ್ಞಾನ ಕಾರ್ಯ ಮಾಡಿಲ್ಲ ಅಂತಲ್ಲ. ಶ್ರೀಕೃಷ್ಣ ಪರಮಾತ್ಮ ಕಂಸ ಮೊದಲಾದ ಅಸುರರ ಸಂಹಾರ ಮಾಡಿದ್ದು ನಿಜ. ಭಗವದ್ಗೀತೆಯ ಉಪದೇಶವನ್ನು ಮಾಡಿ ಅತ್ಯದ್ಭುತವಾದಂತಹ ಜ್ಞಾನವನ್ನೂ ನೀಡಿದ್ದಾನೆ. ಶ್ರೀರಾಮಚಂದ್ರನ ಪ್ರತ್ಯೇಕವಾದ ರಾಮಗೀತೆ ಅಂತ ಇಲ್ಲ. ಆದರೆ ಶ್ರೀರಾಮಚಂದ್ರ ಆಡುವಂತಹ ಒಂದೊಂದು ಮಾತುಗಳು ರಾಮಾಯಣದಲ್ಲಿ ನಮಗೆ ನೋಡಲಿಕ್ಕೆ ಸಿಗತ್ತೆ. ಅವುಗಳೇ ಒಂದು ದೊಡ್ಡದಾದಂತಹ ಉಪದೇಶ. ಅದು ರಾಮಗೀತೆ ಇದ್ದ ಹಾಗೆ. ರಾಮದೇವರ ಅನೇಕ ಉಪದೇಶಗಳು, ನುಡಿಮುತ್ತುಗಳು ಆ ರಾಮಗೀತೆ ರಾಮಾಯಣದಲ್ಲಿ ನಮಗೆ ನೋಡಲಿಕ್ಕೆ ಸಿಗತ್ತೆ. ಜ್ಞಾನವನ್ನೂ ಕೊಡ್ತಾನೆ ಶ್ರೀರಾಮಚಂದ್ರ. ದುಷ್ಟರ ಸಂಹಾರವನ್ನು ಮಾಡಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮನು ದುಷ್ಟರ ಸಂಹಾರ ಮಾಡಿದ, ಭಗವದ್ಗೀತೆಯ ಉಪದೇಶವನ್ನು ಮಾಡಿದ, ಜ್ಞಾನವನ್ನು ನೀಡಿದ. ಭಗವದ್ಗೀತೆ ಮಾತ್ರ ಅಲ್ಲ, ರಾಮನಂತೆ ಅನೇಕ ಅಲ್ಲಲ್ಲಿ ಭಗವಂತನ ನಾನಾ ವಿಧವಾದಂತಹ ಚರಿತ್ರೆಗಳಲ್ಲಿ, ಕೃಷ್ಣ ಪರಮಾತ್ಮನ ಚರಿತ್ರೆಯಲ್ಲಿ ಬರುವ ಬೇರೆ ಉಪದೇಶಗಳೂ ಇವೆ. ಉದ್ಧವ ಗೀತೆ ಇದೆ, ಭಗವದ್ಗೀತೆ ಇದೆ. ಇದಲ್ಲದೆ ಕೃಷ್ಣ
ಬೇರೆ ಬೇರೆ ಪ್ರಸಂಗಗಳಲ್ಲಿ ಪಾಂಡವರಿಗೆ ಯಾದವರಿಗೆ ಮಾಡಿದಂತಹ ಉಪದೇಶದ ಮಾತುಗಳಿವೆ. ಹಾಗೇನೆ ಹಯಗ್ರೀವರೂಪಿಯಾದ ಪರಮಾತ್ಮ ಜ್ಞಾನಾವತಾರ, ಜ್ಞಾನೋಪದೇಶವನ್ನು ಮಾಡುವುದಕ್ಕಾಗಿಯೇ ಅವತಾರ ಮಾಡಿದಂತಹ ಸ್ವಾಮಿ. ಜ್ಞಾನೋಪದೇಶ ಮಾಡುವುದಕ್ಕಾಗಿಯೇ ಅವತಾರ ಮಾಡಿದರೂ ಕೂಡ ಹಯಗ್ರೀವ ದೇವರು ಅಸುರ ಸಂಹಾರ ಮಾಡಿದ್ದಾರೆ, ಬಲ ಕಾರ್ಯವನ್ನೂ ಮಾಡಿದ್ದಾರೆ. ಮಧು ಕೈಟಭ ಅಂತ ಬಹಳ ಪ್ರಸಿದ್ಧರಾದಂತಹ ದೈತ್ಯರು. ಅಂತಹ ಮಧುಕೈಟಭರನ್ನು ಸಂಹಾರ ಮಾಡಿ ಅವರನ್ನು ಚೆನ್ನಾಗಿ ತೊಡೆಯ ಮೇಲೆ ತಿಕ್ಕಿ ಅವರ ಮೈಯೊಳಗಿನ ಮೇಧಸ್ಸಿನಿಂದ, ಮೇಧಸ್ಸಂತ ದೇಹದೊಳಗಿನ ಒಂದು ಧಾತು, ಆ ಮೇಧಸ್ಸಿನಿಂದ ಈ ಮೇದಿನಿಯ ನಿರ್ಮಾಣವನ್ನು ಮಾಡಿದ್ದಾರೆ, ಭೂಮಿಯ ನಿರ್ಮಾಣವನ್ನು ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ಭೂಮಿಗೆ ಮೇದಿನಿ ಅಂತ ಕರೀತಾರೆ. ಭೂಮಿ ಅಂತೂ ಒಂದು ಹೆಸರು, ಮೇದಿನಿ ಅಂತ. ಆ ಮೇದಿನಿ ಎಂಬ ಹೆಸರು ಬರುವುದಕ್ಕೆ ಏನು ಇತಿಹಾಸ ಅಂದರೆ ಇದೇ ಇತಿಹಾಸ. ಭೂಮಿಗೆ ಮೇದಿನಿ ಅಂತ ಯಾಕೆ ಕರೀತಾರೆ ಅಂದರೆ ಇದು ಮೇಧಸ್ಸಿನಿಂದ ಆದದ್ದು, ದೇಹದ ಒಂದು ಧಾತುವಿನಿಂದ ಆದದ್ದು. ಯಾರ ದೇಹ? ಆ ಮಧುಕೈಟಭರ ದೇಹ. ಅವರ ದೇಹದಿಂದ ಮೇಧಸ್ಸನ್ನು ತೆಗೆದು ಅದರಿಂದ ಮೇದಿನಿ ಮಾಡಿದವರು ಯಾರು ಅಂದರೆ ಹಯಗ್ರೀವ ದೇವರು ಅಂತ ಪಂಚರಾತ್ರ ಆಗಮದಲ್ಲಿ ಅನೇಕ ಪುರಾಣಗಳಲ್ಲಿ ಉಂಟು. ಅದನ್ನು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಉಲ್ಲೇಖ ಮಾಡಿದ್ದಾರೆ. ತನ್ಮೇಧ ಸೈವಾಶು ಚಕರ್ಥ ಮೇದಿನೀಂ. ಆ ಮೇಧಸ್ಸಿನಿಂದ ಮೇದಿನಿಯನ್ನು ಮಾಡಿದವನು ನೀನು ಅಂತ ದೇವತೆಗಳು ಪರಮಾತ್ಮನಿಗೆ ವರ್ಣನೆ ಮಾಡುತ್ತಾರೆ. ರಾಮಾವತಾರ ಮಾಡುವುದಕ್ಕೆ ಪ್ರಾರ್ಥನೆ ಮಾಡುವಾಗ ದೇವತೆಗಳು ದೇವರು ಏನೇನು ಉಪಕಾರ ಮೊದಲು ಮಾಡಿದ್ದಾನೆ ಅಂತ ನೆನೆಸ್ತಾ ಹಯಗ್ರೀವಾವತಾರದಲ್ಲಿ ಮಧುಕೈಟಭರ ಸಂಹಾರ ಮಾಡಿ ಅವರ ಮೇಧಸ್ಸಿನಿಂದ ಮೇದಿನಿಯನ್ನು ನಿರ್ಮಾಣ ಮಾಡಿದಂತಹ ಸ್ವಾಮಿ ನೀನು ಅಂತ ವರ್ಣನೆ ಮಾಡಿದ್ದಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಹಾಗಾಗಿ ಹಯಗ್ರೀವ ದೇವರ ಉಪಕಾರ ನಮಗೆ ಯಾವ ಯಾವ ರೀತಿಯಲ್ಲಿದೆ ಅಂದರೆ, ಜ್ಞಾನವನ್ನು ಕೊಟ್ಟಂತಹ ಮೂರ್ತಿ ಹಯಗ್ರೀವ ಮೂರ್ತಿ, ಜೊತೆಗೆ ನಾವು ನೀವೆಲ್ಲ ಕೂಡುವುದಕ್ಕೆ ನೆಲ ಕೊಟ್ಟವರು ಕೂಡ, ಭೂಮಿಯನ್ನು ಕೊಟ್ಟವರು ಕೂಡ ಹಯಗ್ರೀವ ದೇವರು. ನಾವು ನೀವು ಕೊಡೋದಕ್ಕೆ ಅಂದರೆ ಬರೀ ಇದಲ್ಲ, ಕೊಯಮತ್ತೂರಲ್ಲ, ಇಡೀ ಜಗತ್ತಿನಲ್ಲಿದ್ದ ಎಲ್ಲ ಭೂಮಿಯನ್ನು ಕೊಟ್ಟವರು ಕೂಡ ಹಯಗ್ರೀವ ದೇವರೇ. ಹಾಗಾಗಿ ಅಧಿಷ್ಠಾನಂ, ಯಾವುದೇ ಸತ್ಕರ್ಮವನ್ನು ಮಾಡುವುದಕ್ಕೆ ಮುಖ್ಯವಾಗಿ ಬೇಕಾದದ್ದು ಅಧಿಷ್ಠಾನ. ಒಂದು ಕಡೆಗೆ ನಾವಿದ್ದು ತಾನೇ ಒಳ್ಳೆಯ ಕೆಲಸವನ್ನು ಮಾಡಬೇಕು. ಆ ಅಧಿಷ್ಠಾನವನ್ನು, ಭೂಮಿಯನ್ನು ಅನುಗ್ರಹ ಮಾಡಿದವರೇ ಹಯಗ್ರೀವ ದೇವರು. ಅದನ್ನು ನಾವು ಮರೆಯುವಂತಿಲ್ಲ. ಜೊತೆಗೆ ಜ್ಞಾನವನ್ನು ಕೊಟ್ಟವರು. ಜ್ಞಾನವನ್ನು ನೇರವಾಗಿ ಮೊದಲು ಬ್ರಹ್ಮದೇವರಿಗೆ ಉಪದೇಶ ಮಾಡುತ್ತಾರೆ ಹಯಗ್ರೀವ ದೇವರು. ಇದನ್ನು ಋಗ್ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಸಕರ್ನಿಗದ ಮಾತ್ರೇಣ ಅಂತ. ಹಯಗ್ರೀವಾದಿಮಾ ವಿದ್ಯಾ, ಎಲ್ಲ ವಿದ್ಯೆಗಳು, ಎಲ್ಲ ವೇದಗಳು ಹಾಗೂ ಪೌರುಷೇಯವಾದ ವಿದ್ಯೆಗಳು, ಅಪೌರುಷೇಯವಾದ ವೇದಗಳು ಹಾಗೂ ಪೌರುಷೇಯವಾದಂತಹ ಪಂಚರಾತ್ರಾದಿ ಆಗಮಗಳು, ಆ ಎಲ್ಲ ಶಾಸ್ತ್ರಗಳನ್ನು, ವಿದ್ಯೆಗಳನ್ನು ಒಂದೇ ಸಲ ಬ್ರಹ್ಮದೇವರಿಗೆ ಹಯಗ್ರೀವ ದೇವರು ಉಪದೇಶ ಮಾಡುತ್ತಾರೆ. ಅವರು ಒಂದೇ ಸಲ ಉಪದೇಶ ಮಾಡಿದ್ದನ್ನು, ಸಕರ್ನಿಗದ ಮಾತ್ರೇಣ, ಒಂದು ಸಲ ಉಪದೇಶ ಮಾಡಿದ್ದನ್ನೇ ಪೂರ್ಣವಾಗಿ ತಮ್ಮ ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಳ್ತಾರೆ ಬ್ರಹ್ಮದೇವರು. ಹೇಳುವವರೇ ಅಂಥವರು, ಕೇಳುವವರೇ ಅಂಥವರು ಅಂತ ಆಲೋಚನೆ ಮಾಡಿ. ಒಬ್ಬರು ಒಂದು ಹೆಸರು ಹೇಳಿದರೆ ಮಾತನಾಡುವಾಗ ಪ್ರಾರಂಭದಲ್ಲಿ ಆ ಸಂವಾದ ಕಾನ್ವರ್ಸೇಷನ್ ಪ್ರಾರಂಭ ಆಗುವಾಗ ಅವರು ಹೇಳಿದ ಹೆಸರು ಕಾನ್ವರ್ಸೇಷನ್ ಮುಗಿಯುವಾಗ ಮರ್ತೋಗಿರ್ತದೆ. ಆವಾಗೇನೋ ಹೆಸರು ಹೇಳಿದ್ರಲ್ಲ, ಇನ್ನೊಮ್ಮೆ ಹೇಳಿ ಅಂತ ಕೇಳ್ತೇವೆ. ಇದು ನಮ್ಮ ಹಣೆ ಬರಹ. ಅನಂತ ವೇದಗಳನ್ನು ಹಾಗೂ ಎಲ್ಲ ಪೌರುಷೇಯ ಗ್ರಂಥಗಳನ್ನು ಒಂದೇ ಸಲ ಹಯಗ್ರೀವ ದೇವರು ಉಪದೇಶ ಮಾಡಿದ್ದನ್ನು ಗ್ರಹಣೆ ಮಾಡಿ ಧಾರಣೆ ಮಾಡಿಕೊಳ್ತಾರೆ ಬ್ರಹ್ಮದೇವರು. ಅಂದರೆ ಅವರ ಜ್ಞಾನ ಎಂಥದ್ದು, ಉಪದೇಶ ಮಾಡುವವರು ಎಂಥವರು. ಸರ್ವೋತ್ತಮನಾದವನು ಉಪದೇಶ ಮಾಡುವವ, ಜೀವೋತ್ತಮರಾದಂತಹ ಬ್ರಹ್ಮದೇವರು ಅದನ್ನು ಗ್ರಹಣೆ ಮಾಡುವವರು. ಅಂತಹ ಮಹಾನುಭಾವರು. ಇದು ಹಯಗ್ರೀವ ದೇವರನ್ನು ನಾವು ನೋಡುವಾಗ ಸ್ಮರಣೆಗೆ ಬರಬೇಕು. ಯಾವಾಗಲೂ
ವೇದಗಳ ಪಠನವನ್ನು, ಎಲ್ಲ ಶಾಸ್ತ್ರಗಳ ಪಠನವನ್ನು ನಿರಂತರವಾಗಿ ಮಾಡ್ತಾ ಇರುತ್ತಾರೆ ಹಯಗ್ರೀವ ದೇವರು. ಅವರಿಂದ ಉಪದೇಶ ಪಡೆಯುವಂತಹ ಬ್ರಹ್ಮಾದಿ ದೇವತೆಗಳು ಉಪದೇಶ ಪಡೀತಾರೆ, ಅವರು ಉಪದೇಶ ಮಾಡ್ತಾರೆ. ಇದು ನಿಲ್ಲೋದೇ ಇಲ್ಲ. ಒಂದು ಸಲ ಮಾಡಿದಾಗಲೇ ಬ್ರಹ್ಮದೇವರಿಗೆ ಅದೆಲ್ಲ ಬುದ್ಧಿಯಲ್ಲಿ ಇದೆ. ಆದರೂ ಇವರು ಮಾಡುವಂತಹ ಪಾರಾಯಣವನ್ನು, ಉಪದೇಶವನ್ನು ಕಿವಿಯಿಂದ ಕೇಳ್ತಾ ಇರ್ತಾರೆ. ಅದರಿಂದ ಪುಣ್ಯ ವಿಶೇಷ, ಅದೃಷ್ಟ, ಮಹಾಲಾಭ. ಗೊತ್ತಿದ್ದದ್ದನ್ನೇ ಪುನಃ ದೊಡ್ಡವರಿಂದ ಕೇಳಿದರೆ ಇನ್ನೂ ಪುಣ್ಯ. ಅದನ್ನು ಶ್ರೀಮದಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ತಿಳಿಸ್ತಾರೆ. ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ. ಹಯಗ್ರೀವ ದೇವರ ವಿಶೇಷ ಅಂದರೆ ಅವರು ಕೇವಲ ಬಾಯಿಯಿಂದ ಉಚ್ಚಾರಣೆ ಮಾಡೋದಲ್ಲ, ಮೂಗಿನಿಂದಲೂ ಉಚ್ಚಾರಣೆ ಮಾಡ್ತಾರೆ. ಇವತ್ತು ಅನೇಕ ವಾದ್ಯಗಳನ್ನು ಬಾರಿಸುವವರು, ಸಂಗೀತವನ್ನು ಹೇಳುವವರು ಮೂಗಿನಿಂದಲೂ ಬಾರಿಸುವವರಿದ್ದಾರೆ. ನೀವು ಕೇಳಿರಬಹುದು, ನಾವು ಕೇಳಿದ್ದೇವೆ. ಕಾರ್ಯಕ್ರಮವನ್ನೇ, ಕಚೇರಿಯನ್ನೇ ಮಾಡ್ತಾರೆ, ಬಾಯಿನೇ ತೆಗೆಯೋದಿಲ್ಲ, ಎಲ್ಲ ಮೂಗಿನಿಂದಲೇ ನಾನಾ ವಿಧವಾದಂತಹ ವಾದ್ಯಗಳನ್ನು ಬಾರಿಸಿ, ಅಂದರೆ ಆ ಬೇರೆ ಬೇರೆ ಧ್ವನಿಗಳನ್ನು ಮಾಡಿ ಕಚೇರಿಯನ್ನು ಮಾಡುವವರಿದ್ದಾರೆ. ಮಾನವರೇ ಈ ರೀತಿ ಸಾಧನೆಯನ್ನು ಮಾಡಿಕೊಂಡ್ರೆ ಸರ್ವೋತ್ತಮನಾದ ಭಗವಂತನಿಗೇನು ಅಸಾಧ್ಯ? ಕೇವಲ ಮೂಗಿನಿಂದ ಎಲ್ಲ ವೇದಗಳ ಉಚ್ಚಾರಣೆಯನ್ನು, ಶಾಸ್ತ್ರಗಳ ಉಚ್ಚಾರಣೆಯನ್ನು ಮಾಡ್ತಾನೆ ಪರಮಾತ್ಮ. ಮುಖದಿಂದಲೂ ಮಾಡ್ತಾನೆ. ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ. ನಿರಂತರವಾಗಿ ಶಾಸ್ತ್ರಗಳ ಉಪದೇಶವನ್ನು ಮಾಡ್ತಾನೆ ಪರಮಾತ್ಮ. ವಿದ್ಯಾ ಅಶೇಷತ ಉತಾಬ್ಜ ಭವೇಶ ಮುಖ್ಯೈ ಸಂಸೇವ್ಯಮಾನಂ. ಬ್ರಹ್ಮಾದಿ ದೇವತೆಗಳು ಪರಮಾತ್ಮನ ಸೇವೆಯನ್ನು ಮಾಡ್ತಾರೆ. ಯಾಕೆಂದರೆ ಪರಮಾತ್ಮನಿಂದಲೇ, ಹಯಗ್ರೀವನಿಂದಲೇ ವಿದ್ಯೆಯನ್ನು ಪಡೆದಿದ್ದಾರೆ. ವಿದ್ಯೆಯನ್ನು ಪಡೆದ ಶಿಷ್ಯರು ಗುರುಗಳ ಸೇವೆಯನ್ನು ಮಾಡಬೇಕಲ್ಲ. ಬ್ರಹ್ಮಾದಿ ದೇವತೆಗಳು ಹಯಗ್ರೀವ ದೇವರ ಸೇವೆಯನ್ನು ಇವತ್ತಿಗೂ ಮಾಡ್ತಾರೆ, ನಿರಂತರವಾಗಿ ಮಾಡ್ತಾರೆ. ಏನು ಸೇವೆ ಮಾಡಬೇಕು? ದೇವರಿಗೇನು ಇಲ್ಲ ಅಂತ ಮಾಡೋದಲ್ಲ. ಆ ಪರಮಾತ್ಮನಿಗೆ ಮೈ ಹೊಲಸಾಗಿದೆ ಅಂತ ಸ್ನಾನ ಮಾಡಿಸೋದಲ್ಲ, ಅವನಿಗೆ ಕಾಲು ನೋವಾಗಿದೆ ಅಂತ ಕಾಲು ಒತ್ತೋದಲ್ಲ, ಅವನಿಗೆ ಹಸಿವಾಗಿದೆ ಅಂತ ನೈವೇದ್ಯ ಕೊಡುವುದಲ್ಲ. ತಮ್ಮ ಕರ್ತವ್ಯ ಅಂತ ತಿಳಿದು ಸೇವೆ ಮಾಡುವುದಕ್ಕೊಂದು ಅವಕಾಶ ಬೇಕು ಅಂತ ಬ್ರಹ್ಮಾದಿ ದೇವತೆಗಳು ನಿತ್ಯ ತೃಪ್ತನಾದ ಪರಿಪೂರ್ಣನಾದ ಪರಮಾತ್ಮನ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇರ್ತಾರೆ. ಸಂಸೇವ್ಯಮಾನಂ ಅತಿಭಕ್ತಿಭರಾಮನಮ್ರೈ ಲಕ್ಷ್ಮ್ಯಾಮೃತೇನ ಸತತಂ ಪರಿಶಿಚ್ಯಮಾನಂ. ಲಕ್ಷ್ಮೀದೇವಿ ಯಾವಾಗಲೂ ಅಮೃತ ಕಲಶದಿಂದ ಅಭಿಷೇಕವನ್ನು ಮಾಡ್ತಾ ಇರ್ತಾಳೆ. ನೀವೆಲ್ಲ ಚಿತ್ರದಲ್ಲಿಯೂ ನೋಡಿದ್ದೀರಿ, ಪ್ರತಿಮೆಯಲ್ಲಿಯೂ ನೋಡಿದ್ದೀರಿ. ಲಕ್ಷ್ಮೀದೇವಿ ಕೈಯಲ್ಲಿ ಕಲಶವನ್ನು ಹಿಡಿದುಕೊಂಡು ಪರಮಾತ್ಮನಿಗೆ ಅಭಿಷೇಕವನ್ನು ನಿರಂತರವಾಗಿ ಮಾಡ್ತಾ ಇರ್ತಾಳೆ. ಸರ್ವೋತ್ತಮನಾದ ಭಗವಂತನ ವಿಷಯದಲ್ಲಿ ನಾವು ಸಾಮಾನ್ಯ ಚಿಂತನೆಗಳನ್ನೆಲ್ಲ, ಸಣ್ಣ ವಿಚಾರಗಳನ್ನು ಮಾಡಬಾರದು. ಆದರೂ ನಮ್ಮಂಥವರಿಗೆ ಯಾವುದು ಅಸಾಧ್ಯ ಅದನ್ನು ಭಗವಂತನಿಗೆ ಎಷ್ಟು ಸುಲಭವಾಗಿ ಸಾಧ್ಯ ಅಂತ ನಾವು ಚಿಂತನೆ ಮಾಡೋದಾದರೆ, ಪ್ರಾಕ್ಟಿಕಲ್ಲಾಗಿ ನೋಡಿ. ನಿಮ್ಮ ತಲೆಯ ಮೇಲೆ ಜೋರಾಗಿ ನೀರು ಹಾಕ್ತಾ ಇದ್ದರೆ ನಿಮಗೆ ಮಾತಾಡ್ಲಿಕ್ಕೆ ಬರ್ತದ? ಚೆನ್ನಾಗಿ ಪಾರಾಯಣ ಮಾಡಿ. ಸುಮಧ್ವಿಜಯ ಅನೇಕ ಜನ ಕಲ್ತಿದ್ದೀರಿ, ಪುರುಷ ಸೂಕ್ತ ಬರ್ತದೆ, ಪಾರಾಯಣ ಮಾಡ್ತಾ ಇರಿ. ನಿಮ್ಮ ತಲೆಯ ಮೇಲೆ ದಬ ದಬ ಅಂತ ನೀರು ಹಾಕಿದಾಗ ಚೆನ್ನಾಗಿ ಸ್ಪಷ್ಟ ಉಚ್ಚಾರಣೆಯನ್ನು ಮಾಡಬೇಕು. ಪುರುಷ ಸೂಕ್ತ ಸ್ವರಬದ್ಧವಾಗಿ ನಿತ್ಯ ನೀವು ಪಠನ ಮಾಡುವಂತಹ ಸೂಕ್ತವೇ ಮಂತ್ರವೇ ಆಗ್ತದ? ಆಗುವುದಿಲ್ಲ. ಪ್ರಾಕ್ಟೀಸ್ ಮಾಡಿ ನೋಡಿಲ್ಲ. ಸ್ನಾನ ಮಾಡುವ ಮೊದಲು ಮಾಡಬಹುದು, ನಂತರ ಮಾಡಬಹುದು, ಸ್ನಾನ ಮಾಡ್ತಾ ಇರುವಾಗ ಮಧ್ಯ ಮಧ್ಯದಲ್ಲಿ ಮಾಡಬಹುದು. ಆದರೆ ನೀರು ಜೋರಾಗಿ ಬೀಳ್ತಾ ಇದ್ದರೆ, ನೀರಿನೊಳಗೆ ಮುಳುಗಿದ್ರಂತೂ ಗೋವಿಂದ, ಮುಳುಗಿದಾಗಂತೂ ಮಾಡಲಿಕ್ಕೆ ಬರೋದಿಲ್ಲ. ದೊಡ್ಡದಾದಂತಹ ಕೊಡದಿಂದ ದಬ ದಬ ಅಂತ ನೀರು ಸುರಿತಾ ಇದ್ದರೆ ಬಾಯಿ ತೆಗೆದು ಉಚ್ಚಾರಣೆ ಸ್ಪಷ್ಟವಾಗಿ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಹಯಗ್ರೀವ ದೇವರಿಗೆ ಏನು ಅಸಾಧ್ಯ? ಸರ್ವೋತ್ತಮನಾದ ಅಚಿಂತ್ಯ ಶಕ್ತಿ ಇರುವ ಪರಮಾತ್ಮನಿಗೆ ನಿರಂತರವಾಗಿ ಅಮೃತದ ದೊಡ್ಡ ದೊಡ್ಡ ಕೊಡಗಳು, ಅಮೃತದ ಕಲಶದಿಂದ ಲಕ್ಷ್ಮೀದೇವಿ ಅಭಿಷೇಕ ಮಾಡ್ತಾ ಇರ್ತಾಳೆ, ಇವರು ಉಚ್ಚಾರಣೆ ಮಾಡ್ತಾ ಇರ್ತಾರೆ. ಆ ಭಗವಂತನ ಅಚಿಂತ್ಯವಾದ ಶಕ್ತಿ ಹೇಗೆ ಅಂದರೆ, ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ. ಅದರ ಜೊತೆಗೆ ಲಕ್ಷ್ಮ್ಯಾಮೃತೇನ ಸತತಂ ಪರಿಶಿಚ್ಯಮಾನಂ. ಅಮೃತದ
ಅಭಿಷೇಕವನ್ನು ನಿರಂತರವಾಗಿ ಮಾಡ್ತಾ ಇರ್ತಾಳೆ. ಸ್ವಲ್ಪ ಅಭಿಷೇಕ ಮಾಡೋದು, ಸ್ವಲ್ಪ ಉಚ್ಚಾರಣೆ, ಮತ್ತೆ ಅಭಿಷೇಕ ಅಲ್ಲ, ಸತತಂ ಪರಿಶಿಚ್ಯಮಾನಂ, ನಿರಂತರ ಅಮೃತಾಭಿಷೇಕ, ನಿರಂತರವಾಗಿ ವೇದಗಳ ಉಚ್ಚಾರಣೆ. ಇದೆರಡೂ ಹಯಗ್ರೀವ ದೇವರಿಂದ ನಡೆಯುತ್ತೆ ಅಂದರೆ ಅವರ ಅದ್ಭುತವಾದ ಸಾಮರ್ಥ್ಯವನ್ನು ನಾವು ಈ ಸಂದರ್ಭದಲ್ಲಿ ಚಿಂತನೆ ಮಾಡಬಹುದು. ಭಗವಂತನಿಗೆ ಅಮೃತಾಭಿಷೇಕವನ್ನು ಲಕ್ಷ್ಮೀದೇವಿ ಮಾಡಿಸ್ತಾಳೆ. ಪರಮಾತ್ಮ ವೇದಗಳ ಉಚ್ಚಾರಣೆ ಮಾಡುವ ಮೂಲಕ, ತತ್ವಜ್ಞಾನವನ್ನು ಕೊಡುವ ಮೂಲಕ ನಮಗೆಲ್ಲ ಅಮೃತತ್ವವನ್ನು ಕೊಡ್ತಾನೆ, ಮೋಕ್ಷವನ್ನು ಕೊಡ್ತಾನೆ. ನಮಗೆಲ್ಲ ಅಮೃತಾಭಿಷೇಕ ಮಾಡಿಸ್ತಾನೆ. ಅದರ ಅರ್ಥ ಕ್ರಮವಾಗಿ ಜ್ಞಾನವನ್ನು ಕೊಟ್ಟು ಜ್ಞಾನದಿಂದ ಮೋಕ್ಷವನ್ನೇ ಪರಮಾತ್ಮ ಕೊಡ್ತಾನೆ, ಅಮೃತತ್ವವನ್ನು ಕೊಡ್ತಾನೆ. ಅಂತಹ ಆ ಹಯಗ್ರೀವ ರೂಪಿಯಾದಂತಹ ಪರಮಾತ್ಮನ ವರ್ಣನೆಯನ್ನು ಮಾಡಿದ್ದಾರೆ. ಒಂದೇ ತುರಂಗವದನಂ ಶಶಿಬಿಂಬ ಸಂಸ್ಥಂ ಚಂದ್ರಾವದಾತಂ ಅಮೃತಾತ್ಮಕರೈ ಸಮಂತಾದಂಡಾಂತರಂ ಬಹಿರಪಿ ಪ್ರತಿಭಾಸಯಂತಂ ಶಂಖಾಕ್ಷ ಪುಸ್ತಕ ಸುಬೋಧ ಯುತಾಬ್ಜ ಬಾಹುಂ. ಒಂದು ಕೈಯಲ್ಲಿ ಶಂಖ, ಮೇಲೆ ಇನ್ನೊಂದು ಕೈಯಲ್ಲಿ ಅಕ್ಷಮಾಲ ಜಪಮಾಲ, ಮತ್ತೊಂದು ಕೈಯಲ್ಲಿ ಪುಸ್ತಕ, ಆಮೇಲೆ ಪರಮಾತ್ಮ ಶಂಖಾಕ್ಷ ಪುಸ್ತಕ ಸುಬೋಧ ಜ್ಞಾನಮುದ್ರ. ಶಂಖ, ಜಪಮಾಲ, ಪುಸ್ತಕ ಹಾಗೂ ಜ್ಞಾನಮುದ್ರ ಇವುಗಳನ್ನು ಧಾರಣೆ ಮಾಡಿದ್ದಾನೆ ಪರಮಾತ್ಮ. ಅಂತಹ ಭಗವಂತನ ಜ್ಞಾನಮಯವಾದಂತಹ ಕಿರಣಗಳು ಇಡೀ ಜಗತ್ತನ್ನು ವ್ಯಾಪಿಸಿವೆ ಅಂತ ಹೇಳ್ತಾರೆ. ನಮಗೆಲ್ಲ ಭೂಮಿಯನ್ನು ಕೊಟ್ಟಂತಹ ಭಗವಂತ ಎಲ್ಲಿ ವಾಸವಾಗಿದ್ದಾನೆ? ಹಯಗ್ರೀವ ದೇವರ ಮುಖ್ಯ ಕೇಂದ್ರ ಯಾವುದು? ಹೆಡ್ ಕ್ವಾರ್ಟರ್ಸ್ ಯಾವುದು? ಎಲ್ಲಿ ಪರಮಾತ್ಮನ ಸನ್ನಿಧಾನ ಇದೆ ಅಂದರೆ ಚಂದ್ರಮಂಡಲದಲ್ಲಿದೆ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಶಶಿಬಿಂಬ ಸಂಸ್ಥಂ, ಚಂದ್ರಮಂಡಲದಲ್ಲಿ ಆ ಹಯಗ್ರೀವ ದೇವರಿದ್ದಾರೆ. ಪುಣ್ಯವಂತರಿಗೆ, ಸಾಧನೆ ಮಾಡಿಕೊಂಡವರಿಗೆ ಭಗವಂತ ಕಾಣಿಸ್ತಾನೆ. ಚಂದ್ರಮಂಡಲಕ್ಕೆ ಮೊನ್ನೆ ಹೋಗಿ ಬಂದಿದ್ದಾರೆ, ಎಲ್ಲಿ ಕಾಣಿಸಿಲ್ಲ ಹಯಗ್ರೀವ ದೇವರು ಅಂತ ಅನ್ನಬೇಡಿ. ಪುಣ್ಯ ಮಾಡಿದಂಥವರಿಗೆ ಮಾತ್ರ ಭಗವಂತ ದರ್ಶನವನ್ನು ಕೊಡ್ತಾನೆ. ಅಂತಹ ಪರಮಾತ್ಮ ಭೂಮಿಯಲ್ಲಿ ಭೂವರಾಹ ದೇವರಿದ್ದಾರೆ. ಆದರೆ ಭೂವರಾಹ ದೇವರು ನಮಗೆ ಕಾಣಿಸ್ತಾರಾ ಅಂದರೆ ಭೂಮಿಯಲ್ಲಿ ಭೂವರಾಹ ಇಲ್ಲ ಅನ್ನಲಿಕ್ಕಾಗೋದಿಲ್ಲ. ವರಾಹಸ್ವಾಮಿಯ ಸನ್ನಿಧಾನ ಇದ್ದೇ ಇದೆ. ಜ್ಞಾನಿಗಳಿಗೆ, ಪುಣ್ಯವಂತರಿಗೆ ಭಗವಂತ ಕಾಣಿಸ್ತಾನೆ. ಹಾಗೆ ಚಂದ್ರಮಂಡಲದಲ್ಲಿ ಪರಮಾತ್ಮ ಅನೇಕ ರೂಪಗಳಿಂದ ಇದ್ದಾನೆ. ಹಯಗ್ರೀವ ರೂಪಿಯಾದ ಪರಮಾತ್ಮ ಇದ್ದದ್ದು ಚಂದ್ರಮಂಡಲದಲ್ಲಿ, ವಾಮನ ರೂಪಿಯಾದ ಪರಮಾತ್ಮ ಚಂದ್ರಮಂಡಲದಲ್ಲಿ, ಧನ್ವಂತರಿ ಚಂದ್ರಮಂಡಲದಲ್ಲಿ, ನಮ್ಮ ಮಠದ ಮೂಲಪುರುಷನಾಗಿರುವಂತಹ ಹಂಸನಾಮಕ ಪರಮಾತ್ಮ ಇರೋದು ಚಂದ್ರಮಂಡಲದಲ್ಲಿ. ಇದೆಲ್ಲವನ್ನು ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಅಂತಹ ಆ ಹಂಸನಾಮಕ ಪರಮಾತ್ಮನ ಧನ್ವಂತರಿ, ವಾಮನ ಹಾಗೂ ಹಯಗ್ರೀವ ಇದೇ ಮೊದಲಾದ ಅನೇಕ ರೂಪಗಳಿಂದ ಪರಮಾತ್ಮ ಚಂದ್ರಮಂಡಲದಲ್ಲಿದ್ದಾನೆ. ಅಂತಹ ಹಯಗ್ರೀವ ರೂಪಿಯಾದಂತಹ ಭಗವಂತನನ್ನು ವಿಶೇಷವಾಗಿ ಸ್ಮರಣೆ ಮಾಡಿದರೆ ಉತ್ತಮವಾದ ವಾಕ್ಸಿದ್ಧಿಯಾಗ್ತದೆ ಅಂತ ವಾದಿರಾಜ ಶ್ರೀಪಾದಂಗಳವರು ಹಯಗ್ರೀವ ದೇವರ ವಿಶೇಷ ಉಪಾಸನೆಯನ್ನು ಮಾಡಿ ಹಯಗ್ರೀವ ದೇವರ ಪರಿಪೂರ್ಣವಾದ ಅನುಗ್ರಹಕ್ಕೆ ಪಾತ್ರರಾದವರು. ಆ ಹಯಗ್ರೀವ ದೇವರಿಗೆ ನೈವೇದ್ಯವನ್ನು, ಹಯಗ್ರೀವದ ನೈವೇದ್ಯವನ್ನೇ ಅರ್ಪಣೆ ಮಾಡಿದರೆ ಪ್ರತ್ಯಕ್ಷವಾಗಿ ಹಯಗ್ರೀವ ದೇವರು ಬಂದು ಅದನ್ನು ಸ್ವೀಕಾರ ಮಾಡ್ತಾ ಇದ್ದರು ಅಂತ ಅವರ ಚಿತ್ರ ನೋಡಿದವರಿಗೆಲ್ಲ ಗೊತ್ತು, ಚರಿತ್ರೆಯನ್ನು ಕೇಳಿದವರಿಗೆಲ್ಲ ಗೊತ್ತು. ಅಂತಹ ಮಹಾನುಭಾವರು ತಮ್ಮ ಉಪಾಸನೆಯಿಂದ ಹಯಗ್ರೀವ ದೇವರನ್ನು ಒಲಿಸಿಕೊಂಡವರು. ಅಂತಹ ವಾದಿರಾಜ ಶ್ರೀಪಾದಂಗಳವರು ಹಯಗ್ರೀವ ದೇವರ ಸ್ತೋತ್ರದಲ್ಲಿ ಹೇಳ್ತಾರೆ, ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನು ಕನ್ಯಾ ಪ್ರವಾಹವತ್. ಬೇರೆ ಏನು ಬೇಡ, ಹಯಗ್ರೀವ ಹಯಗ್ರೀವ ಅಂತ ನಾಮ ಸಂಕೀರ್ತನ ಮಾಡಿದರೆ ಸಾಕು, ನಿಮಗೆಲ್ಲ ಉತ್ತಮವಾದಂತಹ ವಾಣಿ, ಒಳ್ಳೆ ವಾಣಿ ಬರ್ತದೆ. ವಾಕ್ಶಕ್ತಿಯನ್ನು ಪ್ರಚೋದನೆ ಮಾಡುತ್ತಾರೆ. ಆ ವಾಕ್ಶಕ್ತಿಗೆ ಬೇಕಾದಂತಹ ಧೀಶಕ್ತಿಯನ್ನು ಕೊಡ್ತಾರೆ. ಒಳ್ಳೆ ಜ್ಞಾನಪೂರ್ವಕವಾಗಿ ಒಳ್ಳೆ ಮಾತುಗಳನ್ನು ಆಡುವಂತಹ ಒಂದು ಶಕ್ತಿಯನ್ನು ಹಯಗ್ರೀವ ದೇವರು ಅನುಗ್ರಹ ಮಾಡುತ್ತಾರೆ ಅಂತ ವಾದರಾಜ ಶ್ರೀಪಾದಂಗಳವರು ಆ ಶಬ್ದವನ್ನು ಹೇಗೆ ಪ್ರಯೋಗ ಮಾಡ್ತಾರೆ ನೋಡಿ. ಜಹ್ನು ಕನ್ಯಾ ಪ್ರವಾಹವತ ಅಂತ, ಗಂಗಾ ಪ್ರವಾಹದಂತೆ ನಿಮ್ಮ ವಾಣಿ ಇದು ಬರ್ತದೆ ಅಂತ. ಗಂಗಾ ಪ್ರವಾಹದಂತೆ ವಾಣಿ ಬರ್ತದೆ ಅಂತನ್ನುವ ಶಬ್ದದೊಳಗೆ ಬಹಳ ಅರ್ಥ ಇದೆ.
ಆ ಶಬ್ದವನ್ನು ವಾದಿರಾಜ ಶ್ರೀಪಾದಂಗಳವರು ಸುಮ್ಮನೆ ಪ್ರಯೋಗ ಮಾಡಿಲ್ಲ. ಯಾಕೆ ಅಂದರೆ ಗಂಗೆ ಎಲ್ಲಿಂದ ಹರಿದು ಬಂದಿದ್ದಾಳೆ? ಪರಮಾತ್ಮನ ಪಾದದಿಂದ ಹರಿದು ಬಂದವಳು. ಗಂಗೆಗೆ ಇನ್ನೊಂದು ಹೆಸರೇನು ಮೊದಲು ಅಂದರೆ ವಿಷ್ಣುಪದಿ ಅಂತ. ವಿಷ್ಣುಪದೀತ್ಯನುಪಲಕ್ಷಿತ ವಚೋಭಿರಭಿಧೀಯಮಾನ ಅಂತ ಭಾಗವತದಲ್ಲಿ ಬರ್ತದೆ. ಗಂಗೆಗೆ ವಿಷ್ಣುಪದಿ ಅಂತ ಕರೀತಾರೆ. ಹಾಗಾದರೆ ಪರಮಾತ್ಮನ ಪಾದದ ಸಂಬಂಧ ಇದ್ದವಳು, ಪಾದದಿಂದ ಹರಿದು ಬಂದವಳು ಗಂಗೆ, ವಿಷ್ಣುಪದಿ ಅಂತ ಪ್ರಸಿದ್ಧಳಾದವಳು. ಗಂಗೆಯಂತೆ ನಮ್ಮ ವಾಣಿ ಹರಿಯತ್ತೆ. ಇದರ ಅರ್ಥ ಬರೀ ಪಟಪಟ ಪಟ ಅಂತ ಮಾತನಾಡ್ಲಿಕ್ಕೆ ಬರ್ತದೆ ಅಂತ ಇಷ್ಟೇ ಅಲ್ಲ. ಹಾಳು ಹರಟೆ ಹೊಡೆದ್ರೆ ಏನು ಉಪಯೋಗ? ಬಹಳ ವೇಗವಾಗಿ ಮಾತಾಡ್ತಾನೆ, ಬಹಳ ಚೆನ್ನಾಗಿ ಮಾತಾಡ್ತಾನೆ. ಏನು ಮಾತಾಡ್ತಾನೆ? ಏನೋ ಹಾಳು ಹರಟೆ ಹೊಡಿತಾನೆ. ಯಾವುದೋ ರಾಜಕಾರಣದ ಬಗ್ಗೆ ಮಾತನಾಡ್ತಾನೆ, ಇನ್ಯಾವುದೋ ಸಾಹಿತ್ಯ ಶೃಂಗಾರದ ಬಗ್ಗೆ ಮಾತನಾಡ್ತಾನೆ ಅಂದರೆ ಆ ಮಾತಿಗೆ ಅರ್ಥ ಇಲ್ಲ. ನ ತದ್ವಚಶ್ಚಿತ್ರಪದಂ ಹರೇರ್ಯಶಃ ಜಗತ್ಪವಿತ್ರಂ ನ ಗೃಣೀತ ಕರ್ಹಿಚಿತ್ ತದ್ವಾಯಸಂ ತೀರ್ಥಮುಷಂತಿ ಮಾನಸಾಃ ನಯತ್ರ ಹಂಸಾನ್ಯಪತನ್ಮಿಮಂಕ್ಷಯ. ಶ್ರೀಮದ್ಭಾಗವತ ಹೇಳುತ್ತದೆ, ಚಿತ್ರಪದಂ, ಭಾರೀ ಸುಂದರವಾದ ಮಾತುಗಳನ್ನು ಆಡಬಹುದು, ಒಳ್ಳೆ ಒಳ್ಳೆ ಪದಪ್ರಯೋಗವನ್ನು ಮಾಡಬಹುದು. ಅಂತಹ ಅನೇಕ ಪದಪ್ರಯೋಗಗಳಿಂದ ಕೂಡಿದ ಸುಂದರವಾದ ಉಪನ್ಯಾಸ ಇರಬಹುದು, ಗ್ರಂಥರಚನೆಯಾಗಿರಬಹುದು. ಅದು ಹೇಗೆ ಅಂದರೆ, ಕಾಗೆಗಳು ಸ್ನಾನ ಮಾಡ್ತಾವಲ್ಲ ಕೆಸರಿನಲ್ಲಿ, ಹೊಲಸು ನೀರಿನಲ್ಲಿ, ದಾರಿಯೊಳಗೆ ಎಲ್ಲಾದರೂ ತಗ್ಗಿನೊಳಗೆ ನೀರು ನಿಂತಿದ್ದರೆ ಪಟಪಟ ಅಂತ ಅಲ್ಲಿ ತಮ್ಮ ಮೈಯನ್ನು ತೊಳೆದುಕೊಂಡು ಕಾಗೆಗಳು ಹಾರಿ ಹೋಗ್ತವೆ. ಹಾಗೆ ಕಾಗೆಗಳು ಸ್ನಾನ ಮಾಡುವ ಹೊಲಸು ನೀರಿನ, ಆ ಕೆಸರಿನ ನೀರಿನ ತಗ್ಗಿದ್ದ ಹಾಗೆ ಅದು. ಅಲ್ಲಿ ಒಳ್ಳೆ ಹಂಸ ಪಕ್ಷಿಗಳು ಬಂದು ಸ್ನಾನ ಮಾಡ್ತಾವ? ಇಲ್ಲ. ಹಂಸ ಪಕ್ಷಿಗಳು ಎಲ್ಲಿ ಸ್ನಾನ ಮಾಡ್ತವೆ? ಸ್ವಚ್ಛವಾದ ನೀರಿರಬೇಕು. ಎಷ್ಟು ಸ್ವಚ್ಛ ಇರಬೇಕು ಅಂದರೆ ಮೇಲಿನಿಂದ ನೋಡಿದರೆ ಕೆಳಗಿನ ಕಲ್ಲು ಉಸುಕು ಕಾಣಬೇಕು, ಅಷ್ಟು ಸ್ವಚ್ಛವಾದ ನೀರು. ಅದು ಎಲ್ಲಿರುತ್ತೆ ಅಂದರೆ ಮಾನಸ ಸರೋವರದಲ್ಲಿರ್ತದೆ. ಅಂತಹ ಮಾನಸ ಸರೋವರದಲ್ಲಿ ಮಾತ್ರ ಹಂಸ ಪಕ್ಷಿಗಳು ಸ್ನಾನ ಮಾಡ್ತವೆ, ಹೊರತು ಕೊಳಚೆ ನೀರಿನಲ್ಲಿ ಮಾಡುವುದಿಲ್ಲ. ಹಾಗೆ ಸಜ್ಜನರು ಎಲ್ಲಿ ಸ್ನಾನ ಮಾಡುತ್ತಾರೆ ಅಂದರೆ ಭಗವಂತನ ಮಹಿಮೆಯನ್ನು ಕೊಂಡಾಡುವಂತಹ ಶ್ರೇಷ್ಠವಾದ ಶಾಸ್ತ್ರ ಯಾವುದೋ, ವಾಣಿ ಯಾವುದೋ, ಅಲ್ಲಿ ಅವರು ಸ್ನಾನ ಮಾಡ್ತಾರೆ. ಅರ್ಥಾತ್ ಅಂತಹ ವಾಣಿಯನ್ನು ಕೇಳುತ್ತಾರೆ. ಕೇಳೋದಕ್ಕೆ ಚೆನ್ನಾಗಿದೆ, ಶಬ್ದಗಳು ಚೆನ್ನಾಗಿವೆ ಅಂತ ದೇವರ ಮಹಿಮೆಯನ್ನು ಕೊಂಡಾಡದೇ ಇರುವಂತಹ ಶಾಸ್ತ್ರವಾಗಿದ್ದರೆ, ಉಪನ್ಯಾಸವಾಗಿದ್ದರೆ ಅದನ್ನು ದೊಡ್ಡವರು ಜ್ಞಾನಿಗಳು ಕೇಳೋದಿಲ್ಲ ಅಂತ. ಸಭಗ್ವಿಸರ್ಗೋ ಜನತಾಘ ವಿಪ್ಲವೋ ಯಸ್ಮಿನ್ ಪ್ರತಿಶ್ಲೋಕಮಬದ್ಧವತ್ಯಪಿ ನಮನ್ಯನಂತಸ್ಯ ಯಶೋಂಕಿತಾನಿ ಯಚ್ಛೃಣ್ವಂತಿ ಗಾಯಂತಿ ಗೃಣಂತಿ ಸಾಧವಃ. ಇದಕ್ಕೆ ವಿಪರೀತವಾಗಿ ಪ್ರತಿಯೊಂದು ಶ್ಲೋಕ, ಪ್ರತಿಯೊಂದು ವಾಕ್ಯ ತಪ್ಪಾಗಿದೆ, ಅಬದ್ಧವಾಗಿದೆ, ಶಬ್ದಗಳ ಸೌಷ್ಠವ ಇಲ್ಲ ಅಂತಾಗಿದ್ದರೂ ಕೂಡ ಭಗವಂತನ ಮಹಿಮೆಯನ್ನು ಅದು ಕೊಂಡಾಡ್ತಾ ಇದ್ದರೆ ಜ್ಞಾನಿಗಳು ಅದನ್ನೇ ಸ್ವೀಕಾರ ಮಾಡ್ತಾರೆ ಅಂತ. ಇದನ್ನು ಸೂಚನೆ ಮಾಡುವುದಕ್ಕೆ ವಾದಿರಾಜ ಶ್ರೀಪಾದಂಗಳವರಂತಾರೆ ಜಹ್ನುಕನ್ಯಾ ಪ್ರವಾಹವತ್. ಆ ಗಂಗೆ ಹೇಗೆ ವಿಷ್ಣುಪದಿ, ಹಾಗೆ ಇವರ ವಾಣಿ ಏನಾಗಿರುತ್ತೆ? ಹಯಗ್ರೀವನ ಸ್ಮರಣೆ ಮಾಡಿದರೆ ಅಂದರೆ ಅದು ವಿಷ್ಣುಪದಿ ಆಗತ್ತೆ, ಭಗವಂತನ ಮಹಿಮೆಯನ್ನು ಕೊಂಡಾಡುವ ವಾಣಿಯಾಗಿ ಹರಿಯತ್ತೆ, ಏನೋ ಹಾಳು ಹರಟೆಯಾಗಿ ಹೊರಗೆ ಬರೋದಿಲ್ಲ ಅನ್ನುವ ದೃಷ್ಟಿಯಲ್ಲಿ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್. ಗಂಗಾ ಪ್ರವಾಹದಂತೆ ಭಗವಂತನ ಸಂಬಂಧ ಇರುವಂತಹ ವಾಕ್ ಪ್ರವಾಹವಾಗತ್ತೆ ಅಂತ. ಜೊತೆಗೆ ಗಂಗೆ ಇದು ಪರಿಶುದ್ಧವಾದದ್ದು, ಹಾಗೆ ಇವನ ವಾಣಿ ಶುದ್ಧವೂ ಆಗಿರುತ್ತದೆ, ಭಗವಂತನ ಮಹಿಮೆಯನ್ನು ಕೊಂಡಾಡುತ್ತೆ. ಗಂಗೆ ಎಷ್ಟು ಶುದ್ಧ ಅನ್ನೋದು ನಿಮಗೆ ಗೊತ್ತು. ಎಷ್ಟೋ ವರ್ಷಗಳವರೆಗೆ ಅದನ್ನು ಹಾಗೇ ಭದ್ರವಾಗಿ ಮನೆಯಲ್ಲಿ ಇಟ್ಟರೆ ಅಷ್ಟೇ ಶುದ್ಧವಾಗಿರುತ್ತದೆ. ಅದನ್ನು ಟೆಸ್ಟ್ ಮಾಡಿದರೂ ಅದರಲ್ಲಿ ಯಾವುದೇ ದೋಷಗಳು ಬಂದಿರೋದಿಲ್ಲ ಅಂತ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಮೊನ್ನೆ ಆ ಮಹಾಕುಂಭ ಕೋಟಿ ಕೋಟಿ ಜನ ಸ್ನಾನ ಮಾಡಿದರೆ ಕೆಲವರೆಲ್ಲ ಬೇರೆಯವರು ಆಕ್ಷೇಪ ಮಾಡಿದರು, ಯಾರೂ ಹೋಗಬೇಡಿ ಸ್ನಾನಕ್ಕೆ, ಯಾರೂ ಅದನ್ನು ಕುಡಿಯಬೇಡಿ, ಆಚಮನ ಮಾಡಬೇಡಿ, ಎಲ್ಲ ಬಹಳ ಹೊಲಸಾಗಿದೆ, ಬ್ಯಾಕ್ಟೀರಿಯಾಸ್ ಎಲ್ಲ ಬಹಳ ಇದೆ, ಆರೋಗ್ಯ ಹಾಳಾಗತ್ತೆ ಅಂತ
ನಮ್ಮ ಸನಾತನ ಧರ್ಮದ ಹಿಂದೂ ಧರ್ಮದ ಒಂದು ಶ್ರದ್ಧೆಯನ್ನು ಕೆಡಿಸಬೇಕು ಅನ್ನೋ ಪ್ರಯತ್ನ ಬೇರೆಯವರು ಮಾಡಿದರೆ ಅದನ್ನು ಲ್ಯಾಬಿಗೆ ಕಳಿಸಿ ಟೆಸ್ಟ್ ಮಾಡಿದರೆ ಯಾವುದೇ ರೀತಿಯ ದೋಷ ಇಲ್ಲದೆ ಪರಿಶುದ್ಧವಾದ ಜಲ ಗಂಗಾಜಲ ಅಂತ ನಿರ್ಣಯವಾದದ್ದನ್ನು ಅಲ್ಲಿ ಉತ್ತರ ಭಾರತದ ಸರ್ಕಾರದಿಂದಲೇ ಅದನ್ನು ಟೆಸ್ಟ್ ಮಾಡಿ ಪ್ರಚಾರ ಮಾಡಿದರು. ಯಾವ ರೀತಿಯ ಹೆದರಿಕೆ ಬೇಕಾಗಿಲ್ಲ, ಅವಶ್ಯವಾಗಿ ಸ್ನಾನಕ್ಕೆ ಹೋಗಬಹುದು ಅಂತ ಹೇಳುವ ತಾತ್ಪರ್ಯ, ಅದೊಂದು ವಿಶಿಷ್ಟವಾದ ಶುದ್ಧಿಯನ್ನು ಗಂಗೆಯಲ್ಲಿ ಪರಮಾತ್ಮ ಇಟ್ಟಿದ್ದಾನೆ. ಹಾಗೆ ಶುದ್ಧವಾದ ವಾಣಿ ಬರ್ತದೆ, ಜೊತೆಗೆ ಭಗವಂತನ ಮಹಿಮೆಯನ್ನು ಕೊಂಡಾಡುವಂತಹ ವಾಣಿ ಆ ಹಯಗ್ರೀವ ದೇವರ ಅನುಗ್ರಹದಿಂದ ನಮಗೆಲ್ಲ ಬರ್ತದೆ ಅಂತ ವಾದಿರಾಜ ಶ್ರೀಪಾದಂಗಳವರು ತಿಳಿಸಿಕೊಟ್ಟಿದ್ದಾರೆ. ಇನ್ನೂ ವಿಶೇಷವಾಗಿ ಹಯಗ್ರೀವ ದೇವರ ಮಹಿಮೆ ಹಾಗೂ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಗುರುಗಳ ಸ್ಮರಣೆಯನ್ನು ಮತ್ತೆ ನಾಳೆ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣ.